ಡಾಕ್ಟರ್ ಅರುಣ್ ಕುಮಾರ್, ಅಡಿಷನಲ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಸನ್ ಮಾರ್ಥಾಸ್ ಹಾಸ್ಪಿಟಲ್. ಈ ತಂಬಾಕು ರಹಿತ ದಿನದ ಅಂಗವಾಗಿ ನಾವು ಒಂದು ವಾಕಥಾನ್ ಅಂತ ಆರ್ಗನೈಸ್ ಮಾಡಿದ್ದೀವಿ. ಇದನ್ನು ಜನರಿಗೆ, ಸಾಮಾನ್ಯ ಜನರಿಗೆ ತಂಬಾಕುವಿಂದ ಆಗುವಂಥ ಯಾವುದೇ ಒಂದು ತೊಂದರೆಗಳಾಗಲಿ ನಾವು ಅದನ್ನು ಒಂದು ತಿಳಿಯಪಡಿಸಲಿಕ್ಕೆ ಆರ್ಗನೈಸ್ ಮಾಡಿರೋದು. ತಂಬಾಕು ಅಂದರೆ ಬರೀ ಕೆಮ್ಮು ಪ್ಲಸ್ ಲಂಗ್ಸ್ಗೆ ಎಫೆಕ್ಟ್ ಆಗುತ್ತೆ, ಅಂದರೆ ಶ್ವಾಸಕೋಶಕ್ಕೆ ಮಾತ್ರ ಎಫೆಕ್ಟ್ ಆಗುತ್ತೆ ಅನ್ನೋದಲ್ಲ. ಅದು ಇಡೀ ದೇಹದ ಎಲ್ಲ ಭಾಗಗಳನ್ನು ಎಫೆಕ್ಟ್ ಆಗುವಂಥ ಒಂದು ದುರಭ್ಯಾಸದ ಸಂಗತಿ. ಸೊ ಆದ್ದರಿಂದ ಅದನ್ನು ಆದಷ್ಟು ಬಿಟ್ಟು, ಎಸ್ಪೆಷಲಿ ಈ ಯಂಗರ್ ಜನ್ರೇಷನ್ ಅಂದರೆ ಮಕ್ಕಳಲ್ಲಾಗಲಿ ಅಥವಾ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ಗಾಗಲಿ ಇದನ್ನು ಅವರು ಆದಷ್ಟು ಮುಂಚೆಯಿಂದನೇ ನಿಲ್ಲಿಸೋದು ಒಳ್ಳೆಯ. ಶುರುವಾಗುವಂಥದ್ರದ ಪರಿಣಾಮಗಳು ಏನಿದ್ರು ಆಮೇಲೆ, ಅಂದರೆ ಅವರು 30 ವರ್ಷ 40 ವರ್ಷ ಆದಮೇಲೆ ಬರಲಿಕ್ಕೆ ಸಾಧ್ಯತೆ ಉಂಟು. ಸೊ ಅದರಿಂದ ಮುಂಚೆನೇ ಅದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಅದರಿಂದ ಆದಷ್ಟು ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಅಂತ ಅವರ ಇನ್ಸ್ಟಿಟ್ಯೂಷನ್ಸಿಂದ ಇವತ್ತು ವಾಕಥಾನ್ ಅಂತ ಹೇಳಿ ತಂಬಾಕು ಮುಕ್ತ ದಿನಕ್ಕಿತ್ತು. ಆ ಅಂಗವಾಗಿ ಇವತ್ತು ಅವರು ಇಟ್ಕೊಂಡಿದ್ದಾರೆ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಈ ಥರ ಅವೇರ್ನೆಸ್ ಬರೀ ಮಾರ್ಥಾಸ್ ಅಲ್ಲ, ಎಲ್ಲರೂ ಕೂಡ ಮಾಡಬೇಕಾಗ್ತದೆ. ಆವಾಗ ಮಕ್ಕಳಿಗೆ ಗೊತ್ತಾಗ್ತದೆ. ಬೆಳೀತಕ್ಕಂಥ ಮಕ್ಕಳಿಗೆ ಇದೊಂಥರ ಏನೋ ಶೋಕಿಗೋ ಅದರಲ್ಲೂ ಸಿಕ್ಕಾಕೊಂಡ್ಮೇಲೆ ಅದು ಅಡಿಕ್ಷನ್ ಆಗ್ತದೆ. ಮತ್ತು ಅವ್ರು ಬರೋದು ಡಾಕ್ಟರ್ಸಲ್ಲಿ. ಅದಕ್ಕೆ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಷನಿಂದ ಈ ಥರ ಅವೇರ್ನೆಸ್ ಕಳಿಸೋದು ಭಾಳ ಅರ್ಥಪೂರ್ಣವಾಗಿರ್ತದೆ. ಜನರು ಅದನ್ನ ಅರ್ಥ ಮಾಡಬೇಕು. ಇಲ್ಲಾಂದರೆ ಏನಾಗ್ತದೆ, ಅದು ಉಪಯೋಗ ಆಗಲ್ಲ. ಇವ್ರು ಪಡ್ತಕ್ಕಂಥ ಕಷ್ಟ ಏನು ಅವೇರ್ನೆಸ್ ಇದೆ. ಯಾಕೆಂದರೆ ಅವ್ರು ನೋಡಿ, ಎಲ್ಲರೂ ಅಷ್ಟೇ ತಂಬಾಕು ತೊಗೊಂಡ್ಮೇಲೆ ಇಲ್ಲಿಗೆ ಬರಲೇಬೇಕಲ್ಲ, ಯಾಕಂದರೆ ಸಿಕ್ಕಾಕೊಳ್ತಾರೆ ಅವ್ರ ಜೀವನದಲ್ಲಿ. ಅಂಥವರಿಗೆ ಎಲ್ಲಿ ಇವತ್ತಿನ ದಿವಸ ಎಷ್ಟೊಂದು ಸತಿಗೆ ನಾವು ಹೇಳ್ತೀವಿ, ಏನಾದ್ರು ಇದ್ರೆ ಹಾಸ್ಪಿಟ್ಲು ವ್ಯವಹಾರಕ್ಕೆ ಕೂತ್ಕೋತಾರಲ್ಲ. ಈ ಥರ ಮಾನವೀಯತೆಯನ್ನು, ಅವ್ರ ನೋವುಗಳನ್ನು ಅರ್ಥ ಮಾಡಿಕೊಂಡು ಬುಡದಲ್ಲೇ ಅದನ್ನ ಹಿಡಿಬೇಕು ಅಂತ ಹೇಳಿ ಏನು ವ್ಯವಸ್ಥೆಯನ್ನು ಅವೇರ್ನೆಸ್ ಮಾಡ್ತಾರೆ, ಇದನ್ನೊಂಥರ ಶೋಕಿಗಾಗಬಾರ್ದು. ಜನರು ಕೂಡ ಇದನ್ನ ತಗೊಳ್ಬೇಕು. ನನಗನ್ಸುತ್ತೆ ಎಲ್ಲರೂ ಮಾಡಬೇಕು. ಸರ್ಕಾರದಲ್ಲಿ ನಮ್ಮಂಥವ್ರು ಮಾಡಬೇಕಾಗ್ತದೆ, ಶಾಲೆಗಳಲ್ಲಿ ಮಾಡಬೇಕು. ಐ ಥಿಂಕ್ ಶಾಲೆಗಳು ಒಂದು ದಿವಸ 31ನೇ ತಾರೀಕು ಮಾಡಿದ್ದಿದ್ರೆ ಭಾಳ ಅದ್ಭುತವಾಗಿರ್ತಿತ್ತೇನೋ. ಇಲ್ಲ ಇನ್ನೊಂದು ದಿವಸ ಮಾಡ್ಬೋದು. ನಮ್ಮ ಸರ್ಕಾರಕ್ಕೂ ಕೂಡ ನಾನು ಗ್ಯಾರಂಟಿ ಅದನ್ನು ಒತ್ತನ್ನು ಕೊಡ್ತೀನಿ. ಯಾಕೆಂದರೆ ಮಕ್ಕಳಿಗೆ ಆ ಶಾಲೆಯಲ್ಲೆಲ್ಲ ತಗೊಳ್ಬಾರ್ದು, ಅದನ್ನೆಲ್ಲ ಇರ್ತದೆ. ಧೂಮಪಾನ ಇರ್ಬೋದು, ಮತ್ತು ಮದ್ಯಪಾನ ಇರ್ಬೋದು, ಇದೆಲ್ಲ ಇರ್ತದೆ. ಬಟ್ ಅದನ್ನ ಮೊರಾಲಿಟಿ ಹೇಳಬೇಕಾಗತ್ತೆ, ಅದನ್ನ ಅರ್ಥ ಮಾಡಿ ಹೇಳಬೇಕಾಗತ್ತೆ. ಸುಮ್ಮನೆ ಪೋಸ್ಟ್ ಹಾಕ್ಬಿಟ್ರೆ ಆಗೋದಿಲ್ಲ. ಅದು ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಎಲ್ಲ ಮಾರ್ಥಾಸಿನ ಎಲ್ಲ ಅವರ ಸಿಬ್ಬಂದಿ ವರ್ಗದವರಿಗೆ, ಆಡಳಿತ ವರ್ಗದವರಿಗೆ, ಮತ್ತು ಯಾರ್ಯಾರು ಇವತ್ತು ಮಕ್ಕಳು ಎಲ್ಲರೂ ಕೂಡ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.